ರೈತ ಯಾರಪ್ಪ ಇವತ್ತು? ಮುಂದಕ್ಕೆ ಸಪಿಂದ ಬರ್ರಿ ಬಸ್ ಸ್ವಾಮಿಗಳೇ ಸಪಿಂದ ಬರ್ರಿ ಮುಂದೆ ಬರ್ರಿ ಅಷ್ಟು ಕಿತ್ತಮ್ಮ ಗಿಡ ಯಾಕೆ ಬಂದು ಹೋಗ್ತೀರ ಮರ ನಮ್ಮ ಜಿಲ್ಲಾದಲ್ಲಿ ಏನಾಯ್ತು ಸರ್, ಏಪ್ರಿಲ್ ಮೇನಲ್ಲಿ ಅಂದರೆ ರೈತರೆಲ್ಲ ಕರೆಕ್ಟಾಗಿ ಸಮೀಕ್ಷೆ ಮಾಡ್ರಿ, ಯಾರನ್ನು ಬಿಡಬೇಡ್ರಿ ರೈತರ. ಸ್ವಲ್ಪ ಅದು ಇದು ನೋಡಿ ಮ್ಯಾಕ್ಸಿಮಮ್ ರೈತರಿಗೆ ಪರಿಹಾರ ಸಿಗಬೇಕು. ಆ ಥರ ಈಗ ರಿಪೋರ್ಟ್ ಆದರೂ ಕೊಡೋದಿಲ್ಲ. ಇಲ್ಲ, ಆ್ಯಕ್ಚುಲಿ ಏನಿದೆ, ಒಂದು ರೈನ್ಫಾಲ್ ಇರುತ್ತೆ, ಒಂದು ಮಳೆ ಕೊರತೆಯಿಂದ ನಮ್ಮಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬಿತ್ತಿಲ್ಲ. ತಾಲೂಕಲ್ಲಿ ಒಂದು ನಿಮಿಷ ಸರ್, ತಮಗೆ ಸಮಪ್ ಮಾಡಿ. ನಮ್ಮಲ್ಲಿ 3,17,000 ಹೆಕ್ಟೇರ್ ಇರ್ತಕ್ಕಂಥ ಸರ್, 65,000 ಹೆಕ್ಟೇರ್ ಮಾತ್ರ ಬಿತ್ತನೆ ಆಗಿರ್ತದೆ. ಅಂದರೆ 90% ಅಷ್ಟು ಸೋಯಿಂಗ್ ಆಗಿದೆ ಸರ್ ಎಂಟೈರ್ ಜಿಲ್ಲಾ. 3 ಲಕ್ಷದಲ್ಲಿ? ಹೌದು ಸರ್, ಎಂಟೈರ್ ಜಿಲ್ಲಾ ಸರ್. ಇದು ಏನಿದೆ ಬ್ಲಾಕ್ ಸಾಯಿಲು ನಮ್ಮಲ್ಲಿ ಸುಮಾರು ಒಂದು 45,000 ರಿಂದ 57,000 ಹೆಕ್ಟೇರ್ವರೆಗೂ ಬ್ಲಾಕ್ ಸಾಯಿಲ್ ಬರುತ್ತೆ ಸರ್. ಬ್ಲಾಕ್ ಸಾಯಿಲಲ್ಲೇ ಒಂದು ಸ್ವಲ್ಪ ಸೋಯಿಂಗ್ ಆಗಿರ್ತಕ್ಕಂಥದ್ದು ಇದೆ ಸರ್. ಇವನ್ನ ರೆಡ್ ಸಾಯಿಲಲ್ಲಿ ಸೋಯಿಂಗ್ ಆಗಲಾರದೆ ಇರ್ತಕ್ಕಂಥದ್ದು ಇದೆ ಸರ್. ಅಂದರೆ ರೆಡ್ ಸಾಯಿಲಲ್ಲಿ ಅರೌಂಡ್ ಒಂದು 13% ಅಷ್ಟೇ ಸೋಯಿಂಗ್ ಆಗಿದೆ ಸರ್. ಸೋಯಿಂಗ್ ಆಗಿರ್ತಕ್ಕಂಥದ್ದೆಲ್ಲ ಈ ಥರ ಸ್ಟಂಟೆಡ್ ಗ್ರೋತ್ ಇದೆ. ಇದರ ಬೆಳವಣಿಗೆ ಕುಂಠಿತ ಆಗಿದೆ ಸರ್. ಇಲ್ಲೇನು ಮುಂದೆ ಇದಕ್ಕೆ ಬೆಳೆನೂ ಯಾವುದು ಇಳುವರಿನೂ ಸಹ ಇದು ಬರುವಂಥದ್ದು ಇಲ್ಲ ಸರ್. ಸೊ ಇದರಲ್ಲಿ ಈಗ ಇದಕ್ಕೆ ಒಂದು ಸರ್ಕಾರ ಬರ ಅಂತೇಳಿ ಡಿಕ್ಲೇರ್ ಮಾಡಿದರೆ ಇವ್ರಿಗೆ ಏನು ಹೇಳಿದ್ರೆ ಇನ್ಪುಟ್ ಸಬ್ಸಿಡಿ ಬರುತ್ತೆ. ಇನ್ಪುಟ್ ಸಬ್ಸಿಡಿ ರೈನ್ಫೆಡ್ ಏರಿಯಾಗಾದರೆ 8,500 ಒಂದು ಹೆಕ್ಟೇರಿಗೆ ಬರುವಂಥದ್ದಿದೆ ಸರ್, ಬೆಳೆ ಹಾನಿಗೆ ಸಂಬಂಧಪಟ್ಟ ಅದು. ಆ ನಂತರ ಇದರಲ್ಲಿ ಬೆಳೆ ವಿಮೆನೂ ಸಹ ನಾವು ಮ್ಯಾಕ್ಸಿಮಮ್ ಎನ್ರೋಲ್ಮೆಂಟ್ ಜಿಲ್ಲಾದಲ್ಲಿ ಮಾಡಿಸ್ತಕ್ಕಂಥದ್ದು ನಮ್ಮಲ್ಲಿ ಮಾಡ್ತಾ ಇದ್ದೀವಿ ಸರ್. ಆಲ್ಮೋಸ್ಟ್ ಕ್ಯಾಂಪೇನ್ ಮಾದರಿನ ಆಂದೋಲನದ ಮಾದರಿರಲ್ಲ. ನೀನೇನಾದ್ರು ಬಂದಿದ್ದೆ? ನಾವು ಇದನ್ನು ಮಾಡ್ತಾ ಇದ್ದೀವಿ ಸರ್ ಪ್ರತಿದಿನವೂ. ನಮ್ಮ ಇದು ಈ ಹೊಲಗಳಿಗೆಲ್ಲ ಅಲ್ಲ, ನಾನು ಬಂದಿಲ್ಲ ಸರ್, ನಮ್ಮ ಅಧಿಕಾರಿಗಳು ಬಂದು ಹಳ್ಳಿನಲ್ಲಿ ಈ ಥರ ಬರ ಬರ್ತಾ ಇರ್ತಕ್ಕಂಥದ್ರಿಂದ ಇದನ್ನ ಬೆಳೆ ವಿಮೆ ಮಾಡಿಸ್ತಕ್ಕಂಥದ್ದು ನಾವು ಮಾಡಿದ್ದೀವಿ. ಬೆಳೆ ವಿಮೆ ಸರ್. ಎರಡನೇದು ಬಿತ್ತನೆ ಕೊರತೆ ಇರತಕ್ಕಂಥದ್ದು. ನಾನು ರೆವೆನ್ಯೂ ಮಿನಿಸ್ಟರ್. ಹೌದು ಸರ್, ನಾವೇ ತಾನೇ ಮಾಡಿ. ಮತ್ತೆ ಸರ್ ಹೋದ ವರ್ಷ ಇದೇ ಥರ ಕೊರತೆ ಆಗಿತ್ತು ಸರ್. ಹೋದ ವರ್ಷ 3 ಲಕ್ಷ ಎಕರೆನ 3,17,000 ಹೆಕ್ಟೇರ್ ಸರ್. ಅದರಲ್ಲಿ ಆಗಿರೋದು 60,000. ಹೌದು ಸರ್, ಚಿತ್ರದುರ್ಗ ಜಿಲ್ಲೆನಲ್ಲಿ. ಹೌದು ಸರ್, ಇಡೀ ಜಿಲ್ಲೆದು ಹೇಳ್ತಾರೆ. ಹೌದು ಸರ್. ಹಿರಿಯೂರು ತಾಲೂಕಲ್ಲಿ ಸರ್ ನಮ್ದು 40,000 ಹೆಕ್ಟರ್ ಆಗಬೇಕಾಗಿತ್ತು ಸರ್. 4,227 ಹೆಕ್ಟರ್ ಮಾತ್ರ ಆಗಿದೆ. 11% ಇಲ್ಲಪ್ಪ ಆಗಿರೋದು. ಈ ಥರ ರೈತರಿಗೆ ಈ ಥರ ಇದಾಗಿರ್ತಕ್ಕಂಥದ್ದು ಎಷ್ಟು ಎಕರೆ ಅಂತ ಹೇಳ್ತಾರೆ ನಾವು. ಬಿತ್ತನೆ ಆಗಿದೆಯಲ್ಲ, ಇದು ಬಿತ್ತನೆ ಆಗಿ ಒಂದು ನಿಮಿಷ ಈಗ ನೋಡಿ, ಇವ್ರದ್ದು 13 ಎಕರೆ ಚಿಲ್ಲರೆ ಅಂತ ಹೇಳ್ತಾರೆ. ಅಪ್ಪ ಇನ್ನೊಬ್ರು ಇವ್ರು ದೊಡ್ಡ ರೈತರು ಕೆಳಗಡೆ 18 ಎಕರೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಆಗಿರ್ತಕ್ಕಂಥದ್ದು ನಮ್ಮಲ್ಲಿ ರೈನ್ ಫೆಡ್ ಏರಿಯಾ 3,042 ಹೆಕ್ಟರ್ ಆಗಿದೆ. ಅಷ್ಟನ್ನು ಕೂಡ ಇದೇ ಥರನೇ ಇರುವಂಥದ್ದು. ಯಾಕಂದ್ರೆ 50 ದಿನ ಮಳೆನೇ ಬಂದಿಲ್ಲಲ್ಲ ಸರ್. ಮಳೆ ಬಂದಿಲ್ಲ. ಒಂದು ತಾಲೂಕು ಎಷ್ಟು ನಿಮ್ಮದು ತಾಲೂಕಲ್ಲಿ ಎಷ್ಟು ಎಕರೆ ಸರ್? ನಮ್ಮಲ್ಲಿ ಇರಿಗೇಷನ್ ಸರ್ ನಮ್ಗೆ ಇರೋದು ಸರ್ 1,185 ಇದೆ ಅಷ್ಟೇ. ಅಂದರೆ ಬೋರ್ವೆಲ್ ಇರಿಗೇಷನ್. ಟೋಟಲ್ ಲ್ಯಾಂಡ್ ಸರ್ ನಮ್ಮದು 1,11,000 ಹೆಕ್ಟೇರ್. ಇಲ್ಲಿ ಜಿಲ್ಲೆ 3 ಲಕ್ಷ ಅಂತಾರೆ ಅವರು. ಅಲ್ಲ ಸರ್, ಟೋಟಲ್ ಭೌಗೋಳಿಕ ವಿಸ್ತೀರ್ಣ ಸರ್. ಅದರಲ್ಲಿ ಹಾರ್ಟಿಕಲ್ಚರ್ ಹಾರ್ಟಿಕಲ್ಚರ್ ಸುಮಾರು 1,76,000 ಹೆಕ್ಟೇರ್ ಹಾರ್ಟಿಕಲ್ಚರ್ ಬರುತ್ತೆ ಸರ್. 3,17,000 ಹೆಕ್ಟೇರು ಅಗ್ರಿಕಲ್ಚರ್ ಬರುತ್ತೆ. ಕೃಷಿ ಸಾಗುವಳಿ ಬಂದು 1,01,118 ಬರುತ್ತೆ ಸರ್. ಅದ್ರಲ್ಲಿ ತೋಟಗಾರಿಕೆ ನಮ್ಮದು ಎಲ್ಲ ಸೇರಿ ಸರ್ ನಮ್ದು 40,000 ಹೆಕ್ಟೇರ್ ಮಾತ್ರ ಬರುತ್ತೆ. ಅಗ್ರಿಕಲ್ಚರ್ ನಮ್ಮಲ್ಲಿ ಶೇಂಗಾ, ಸೂರ್ಯಕಾಂತಿ, ತೊಗರಿ, ಮುಸ್ಕಿನ ಜೋಳ ಯಾವುದು ಬಂದಿಲ್ಲ ಈಗ. ಒಣ ಬೇಸಾಯದಲ್ಲಿ ಶೇಂಗಾ ಪೂರ್ತಿ ಅದು ಕೆಂಪು, ಅದು ರೆಡ್ ಸಾಯಿಲ್ ಸರ್. ಇದರಷ್ಟು ಅಲ್ಲಿ ಮೇಜರ್ ಸೋಯಿಂಗ್ ಸರ್ ಜುಲೈ ತಿಂಗಳಿಗೆ ಆಗಬೇಕಿತ್ತು. ಜುಲೈ ತಿಂಗಳಿಗೆ ಮಳೆನೇ ಆಗಿಲ್ಲ, ಹಾಗಾಗಿ ಶೇಂಗಾ ಬಿತ್ತನೆ ಆಗಿಲ್ಲ ಸರ್. ಇವ್ರು ಮಾತ್ರ ಕಪ್ಪು ಭೂಮಿನಲ್ಲಿ ಅರ್ಲಿ ಸೋಯಿಂಗ್ ಮಾಡ್ತಾರೆ. ಯಾಕಂದ್ರೆ ಸರ್ ಹಿಂಗಾರಿನಲ್ಲಿ ಕಡಲೆ ಸೋಯಿಂಗ್ ಮಾಡ್ಬೇಕು ಸರ್.
ಅದಕ್ಕೆ ಇವ್ರು ಏನು ಮಾಡ್ತಾರೆ ಜೂನಲ್ಲಿ ಸೂರ್ಯಕಾಂತಿ ಬಿತ್ಕೊಂಡು ಹಾರ್ವೆಸ್ಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಹಿಂಗಾರಿ ಕಡಲೆಗೆ ಹೋಗ್ತಾರೆ ಸರ್.